ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಇತ್ತೀಚೆಗೆ ನಿನ್ನ ನಡವಳಿಕೆ ನೋಡಿದ್ರೆ ನಿನ್ನ ಜೊತೆ ಮಾತಾಡೋಕೆ ಮನಸ್ಸೇ ಬರ್ತಾ ಇಲ್ಲ. ಮೈ ತುಂಬ ವಿಷ ತುಂಬಿಕೊಂಡಿದ್ಯಾ? ಹೌದಪ್ಪ, ನನ್ನ ಮೈ ತುಂಬ ವಿಷನೇ ತುಂಬಿಕೊಂಡಿದ್ದೀನಿ. ಏನಿವಾಗ ನನ್ನ ಸುದ್ದಿಗೆ ನೀನು ಬರೋದು ಬೇಕಾಗಿಲ್ಲ. ಅವಾಗ ಏನೋ ಹೇಳ್ದೆ, ಹೆಣ್ಣು ತನ್ನ ಗಂಡನ ಇನ್ನೊಬ್ರಿಗೆ ಮದುವೆ ಮಾಡ್ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ. ಅದ್ರ ಅರ್ಥ ಏನು? ಏನಿಲ್ಲ ಬಿಡು. ಇಲ್ಲ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೀಯ. ಯಾವ ವಿಷಯಕ್ಕೆ ಆ ಥರ ಹೇಳ್ದೆ? ಕೃಷ್ಣನ ನನ್ನಿಂದ ದೂರ ಇಡೋದಕ್ಕೆ ನೀನು ರಾಧಿಕಾ ಸೇರಿ ಹೊಸ ನಾಟಕ ಶುರು ಮಾಡಿದ್ರಾ? ಇದನ್ನು ರಾಧಿಕಾನೇ ಹೇಳ್ಕೊಟ್ಲಾ? ರಾಧಿಕನ್ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಬೇಡ ನೀನು. ಯಾಕೆ ಮಾತಾಡಬಾರ್ದು? ಇಲ್ದೇ ಇರೋ ಹೊಸ ನಾಟಕ ಶುರು ಮಾಡ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇದೆಲ್ಲ ನನ್ನ ಕೃಷ್ಣನ ದೂರ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ತಾನೆ? ಜಾನಕಿ, ನೀನ್ ಯಾವ ಕೃಷ್ಣನ್ ಬಗ್ಗೆ ಮಾತಾಡ್ತಾ ಇದೆಯೋ ಆ ಕೃಷ್ಣನ್ ಬಗ್ಗೆ ನಿನ್ಗಿಂತ ಚೆನ್ನಾಗಿ ರಾಧಿಕಾ ಗೊತ್ತಿದೆ. ಸುಳ್ಳು. ನಾನು ಆಶ್ರಮದಲ್ಲಿ ಇರೋ ಅಷ್ಟು ದಿನ ಕೃಷ್ಣನ ರಾಧಿಕಾ ನೋಡೇ ಇಲ್ಲ. ಅದೇ ತಪ್ಪಾಗಿರೋದು ನೋಡು. ದೇವರ ದಯಿಂದ ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು. ರಾಧಿಕಾಗಿ ವನವಾಸ ತಪ್ತಾ ಇತ್ತು. ಅವಳು ಸಂಕಟ ಪಡೋದು ನಿಲ್ತಾ ಇತ್ತು. ಅಲ್ವೋ, ಅವನಿಗೋಸ್ಕರ ಪ್ರತಿದಿನ ಕಾಯ್ತಾ ಇರೋಳು ನಾನು. ಅವಳು ಯಾಕೆ ಸಂಕಟ ಪಡ್ಬೇಕು? ಅವನ ಬಗ್ಗೆ ಅವಳು ಮಾತಾಡೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಕೃಷ್ಣನ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ದಾಳಲ್ಲ, ಅವಳಿಗೂ ಅವನಿಗೂ ಏನ್ ಸಂಬಂಧ?